ಪ್ರತಾಪ್ ಅವರು ವಿನಯ್ ಅವ್ರ ಮೇಲೆ ಒಂದು ಸ್ಟೇಟ್ಮೆಂಟ್ನ ಮಾಡ್ತಾರೆ. ಏನಂದರೆ ವಿನಯ್ ಅವರು ಅವ್ರ ಜೊತೆಗಿದ್ದವ್ರು ಏನೇ ತಪ್ಪುಗಳು ಮಾಡಿದ್ರು ಅದನ್ನು ಸರಿ ಅಂತಾನೆ ಅಂತ ಹೋದ್ರು. ಅವರ ತಪ್ಪುಗಳನ್ನ ಅವ್ರಿಗೆ ಹೇಳೋಕ್ಕೆ ಹೋಗಲಿಲ್ಲ. ಹಂಗಾಗಿ ಎಲ್ಲೋ ಒಂದು ಕಡೆ ಅವ್ರ ಜೊತೆಗಿದ್ದವರೆಲ್ಲ ಮನೆಗೆ ಹೊರಟೋದ್ರು ಅಂತ ಹೇಳ್ಬಿಟ್ಟು. ಹೌದು, ವಿನಯ್ ಅವರು ಅವರ ಜೊತೆಗಿದ್ದವರು ಏನೇ ತಪ್ಪು ಮಾಡಿದ್ರು ಅದನ್ನು ಹೇಳಕ್ಕೆ ಹೋಗಲಿಲ್ಲ. ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ಸ್ನೇಹಿತವರ ಲಾಸ್ಟ್ ಕ್ಯಾಪ್ಟನ್ಸಿಲಿ ಅವರು ಬಯಾಸ್ಡ್ ಡಿಸಿಷನ್ನ ತೊಗೊತಿದ್ರು. ಬಟ್ ವಿನಯ್ ಅವರು ಒಂದು ಮಾತು ಕೂಡ ಹೇಳಕ್ಕೆ ಹೋಗಲಿಲ್ಲ, ಇಲ್ಲ ಮಗ ನೀನು ಬಯಾಸ್ ಡಿಸಿಷನ್ ತೊಗೊತಿದ್ದೆ, ಇದು ನಿಂಗೆ ಎಫೆಕ್ಟ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಮಾತಾದರೂ ಹೇಳ್ಬೋದಿತ್ತು. ಬಟ್ ಅವರು ಅದನ್ನೇನು ಹೇಳಲಿಲ್ಲ. ಅದು ಬೇಕಾದ್ರೆ ಅಕ್ಸೆಪ್ಟಬಲ್. ಬಟ್ ಆ ಕಾರಣದಿಂದಾಗಿ ವಿನಯ್ ಅವರ ಕಾರಣದಿಂದಾಗಿ ಎಲ್ಲರೂ ಮನೆಯಿಂದ ಆಚೆಗೆ ಹೋದರು. ಅದು ತಪ್ಪಾಗುತ್ತೆ. ಯಾಕಂದರೆ ಅಲ್ಲಿ ಬಿಗ್ ಬಾಸ್ ಮನೆಗೆ ಯಾರೂ ದಡ್ರನ್ನ ತಗೊಬಂದು ಹಾಕಿರಲಿಲ್ಲ. ಎಲ್ಲರಿಗೂ ಅವ್ರದ್ದೇ ಆದಂಥ ಥಿಂಕಿಂಗ್ ಕೆಪಾಸಿಟಿ ಇತ್ತು. ಅವರ ಸ್ಟ್ಯಾಂಡ್ ಅವ್ರಿಗೆ ತಗೊಳ್ಳೋಂಥ ಕೆಪಾಸಿಟಿ ಇತ್ತು. ಎಲ್ಲ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾಯಿದ್ರು. ಹಂಗಾಗಿ ಎಲ್ಲೋ ವಿನಯ್ ಅವರ ಕಡೆಯಿಂದ ಅವರೆಲ್ಲ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ತುಂಬ ತಪ್ಪಾಗುತ್ತೆ. ಅವರವರ ಕೆಪಾಸಿಟಿ ಮೇಲೆ ಅವರು ಆಚೆ ಹೋಗಿದ್ದಾರೆ ಹೊರತು ಎಲ್ಲದಕ್ಕೂ ವಿನಯ್ ಅವರು ಕಾರಣ ಆಗಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಆ ಸ್ಟೇಟ್ಮೆಂಟು ತಪ್ಪಾಗುತ್ತೆ. ಸೊ ನೆಕ್ಸ್ಟ್ ಬರೋದಾದರೆ ತುಕಾಲಿ ಅವರು ತುಂಬ ಚೆನ್ನಾಗಿ ಕಾಮಿಡಿನ ಮಾಡ್ತಾರೆ. ಬಟ್ ಯಾಕೆ ಹಿಂಗೆ ಕೆಲವು ಸ್ಟೇಟ್ಮೆಂಟ್ಗಳನ್ನ ಮಾಡಿ ಸುದೀಪ್ ಸರ್ ಕೈಲಿ ತಗೊಳಕೊಂತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಅಲ್ಲ, ಮೊದಲೇ ಒಂದು ಸತಿ ಸುಮಾರಾಗಿರೋ ಫಿಗರ್ಗಳಿಗೂ ಟೈಮ್ ಬರುತ್ತೆ ಅನ್ನೋ ಒಂದು ಡೈಲಾಗಿಗೆ ಸುದೀಪ್ ಸರ್ ಕೈಲಿ ರುಬ್ಬಿಸ್ಕೊಂಡು ಕೂತವ್ರೆ. ಆಮೇಲೆ ಸೆಕೆಂಡ್ ಡೈಲಾಗ್ ಬೇರೆ ಸಂಗೀತ ಒಂಥರ ಶಿನಿ ಇದ್ದಂಗೆ ಅಂತ ಸುದೀಪ್ ಸರ್ ಹೇಳಿದ ತಕ್ಷಣ ನಾನು ಹೇಳಿಲ್ಲ ಅಣ್ಣ ಅವ್ರಿಗೆ ಹೆಂಗೆ ಅವ್ರ ಎಕ್ಸ್ಪ್ರೆಷನ್ ನೋಡಬೇಕಿತ್ತು ಗುರು. ಸಂಗೀತ ಅವರು ಈ ರೇಂಜಿಗೆ ಇಟ್ಟವ್ರ ಮನೇಲಿ. ಸೊ ಈ ರೇಂಜಿಗೆ ಎದುರುತ್ತವ್ರೆ ತುಕಾಲಿ ಅವರು ಅಂದರೆ. ಸೊ ನನಗೆ ಒಂದು ಸತಿ ಏನು ಗುರು ತುಕಾಲಿ ಅವ್ರು ಹಿಂಗೆ ಎದುರುತ್ತವ್ರೆ ಅಂದ್ಕೊಂಡೆ. ಬಟ್ ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಅಲ್ಲ ಅದು ಬೇರೆಯವ್ರು ಮಾಡಿರೋ ಸ್ಟೇಟ್ಮೆಂಟು. ಬಟ್ ನನಗೂ ಗೊತ್ತಾಗ್ತಿಲ್ಲ ಯಾರು ಮಾಡಿರೋದು ಆ ಸ್ಟೇಟ್ಮೆಂಟು ಅಂತ. ಸೊ ಅದು ಹೆವಿ ಮಜಾ ಇತ್ತು. ಆಮೇಲೆ ವರ್ತೂರವರ ಪರ್ಫಾಮೆನ್ಸ್ ಅಂತೂ ಅಲ್ಟಿಯೇ. ಸೊ ಅವ್ರ ಆ್ಯಕ್ಟಿಂಗ್ಗಳು ಅವ್ರ ಆ್ಯಕ್ಟಿಂಗ್ ಮಾಡೋದು ನೋಡೋದೇ ಒಂಥರ ಖುಷಿ ಗುರು, ಮಜವಾಗಿರುತ್ತೆ. ಹಾಗೆ ನಮ್ರತ ಅವರು ಮತ್ತು ಕಾರ್ತಿಕ್ ಅವರ ಒಂದು ಏನು ಹೇಳ್ತೀವಿ ಸ್ನೇಹ ಸಂಬಂಧ, ಅವ್ರಿಗೆ ಸ್ನೇಹ ಸಂಬಂಧ, ಹೊರಗಡೆ ಸ್ನೇಹಿತಣ್ಣಂಗೆ ಬಾಧೆ, ಏನು ಮಾಡೋಕ್ಕಾಗುತ್ತೆ. ಒಬ್ಬರ ಖುಷಿ ಇನ್ನೊಬ್ಬರ ಸಂಕಟ ಅಂತಾರಲ್ಲ, ಇದನ್ನೇ ಹೇಳ್ತಾರೆ ಅಂತ ಅನಿಸುತ್ತೆ. ಸೊ ಮೈಕಲ್ ಅವರು ಫೈನಲಾಗಿ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಎಲ್ಲ ಒಂದು ಕಡೆ ಅವರು ಅವರ ಲಯನ ಕಳ್ಕೊಂಬಿಟ್ರು. ಸ್ಟಾರ್ಟಿಂಗ್ ವೀಕಲ್ಲಿ ಅವ್ರು ಇದ್ದಂಗೆ ಇದ್ದಿದ್ದಿದ್ರೆ ಸೊ ಫೈನಲಿಸ್ಟ್ ಕೂಡ ಆಗ್ಬೋದಿತ್ತು. ಬಟ್ ಎಲ್ಲ ಒಂದು ಕಡೆ ಅವರು ಐ ಡೋಂಟ್ ಗಿವ್ ಎ ಡ್ಯಾಮ್, ನಮ್ಮ ಮನೆಯ ರಿಯಾಲಿಟಿ ಶೋಗೆ ಸಾಕಿಷ್ಟು ದಿನ ಇರೋದು, ಯಾವಾಗಲೂ ಇನ್ಸ್ಟಾಗ್ರಾಮು ಅಂತ ಇರ್ತಾರೆ. ಅವರು ಎಪಿಸೋಡ್ ಮಧ್ಯದಲ್ಲಿ ಯಾವಾಗಲೂ ಒಂದು ಸತಿ ಹೇಳಿದರು, ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿ. ಹೋಗುವಾಗಲೂ ಕೂಡ ವರಿ ಮಾಡ್ಕೊಬಿಡಿ, ನಾನು ಇವಾಗ ಅಳ್ತಾ ಇರ್ಬೋದು, ಹೊರಗಡೆ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ನೋಡಿದ್ಮೇಲೆ ಖುಷಿ ಆಗ್ಬಿಡ್ತೀನಿ ಅಂತ. ಆಮೇಲೆ ಲಾಸ್ಟಲ್ಲಿ ಹೋಗುವಾಗೂ ಕೂಡ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಅವ್ರು ಇನ್ಸ್ಟಾಗ್ರಾಮ್ ಬಿಟ್ಟು ಬೇರೆ ಏನೂ ನೋಡೋದೇ ಇಲ್ಲ ಅನಿಸುತ್ತೆ. ಹೊರಗಡೆ ಇದ್ದಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡಾರ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಅನಿಸುತ್ತೆ ಆರಾಮಾಗಿ. ಸೊ ಇನ್ನು ಅವ್ರು ಹೊರಗಡೆ ಬಂದು ಒಂದು ತಿಂಗಳು ಬೇಕಾದ್ರೆ ಅವ್ರದ್ದೇ ಏನು ಟ್ರೋಲ್ಗಳನ್ನ ಸ್ಕ್ರಾಲ್ ಮಾಡ್ಬೋದು, ಅಷ್ಟು ಟ್ರೋಲ್ಗಳಾಗಿದ್ದಾವೆ. ಸೊ ಒಳ್ಳೆದಾಗಲಿ ಮೈಕಲ್ ಅವ್ರಿಗೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಕೌಂಟ್ನೇ ನೋಡ್ಕೊಂಡು ಕೂತ್ಕೊಬೇಡೋಣ ಪಾಪ. ಯಾರು ಇಶಾನಿ ಅವರು ನಿಮಗೋಸ್ಕರ ಕಾಯ್ಕೊಂಡವ್ರೆ. ಹೋಗ ಅವ್ರನ್ನ ಮೀಟ್ ಮಾಡಿ ಫಸ್ಟ್. ಅಲ್ಲ, ಇಶಾನಿ ಅವ್ರ ಬಗ್ಗೆ ಒಂದು ಮಾತಾದ್ರೆ ಹೇಳಿಲ್ವಲ್ಲ. ಐ ವಿಲ್ ಗೋ ಆ್ಯಂಡ್ ಮೀಟ್ ಇಶಾನಿ ಅವ್ರ ಮೊದಲು ಮೀಟ್ ಮಾಡ್ತೀನಿ, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡ್ತೀನಿ ಅಂತ ಒಂದು ಮಾತಾದರೂ ಹೇಳ್ಬೋದಿತ್ತು. ಮೈಕಲ್ ಅವರು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿದಾಗ ಅವ್ರನ್ನ ಇಷ್ಟಪಡೋಷ್ಟು ಗೌರವ ತೋರಿಸೋಷ್ಟು ಆ ವ್ಯಕ್ತಿ ಎದುರುಗಡೆ ಬಂದಾಗ ತೋರಿಸ್ಬಿಟ್ಟಿದ್ದಿದ್ರೆ ಇನ್ನೂ ಮನೇಲೇ ಇರ್ಬೋದಿತ್ತು ಅಂತ ಅನಿಸುತ್ತೆ. ಸೊ ಒಳ್ಳೆಯದಾಗಲಿ ಮೈಕಲ್ ಅವ್ರಿಗೆ. ಸೊ ಹಾಗೆ ನೆನ್ನೆ ಎಪಿಸೋಡ್ಗೆ ಇವರು ನಮ್ಮ ಬುಲೆಟ್ ಅವರು, ಇಶಾನಿ ಅವರು ಎಲ್ಲ ಫುಲ್ ಕೋಪ ಮಾಡ್ಕೊಂಡವ್ರೆ ಪ್ರತಾಪ್ ಮೇಲೆ. ಸೊ ನಾವು ಯಾರ ಗ್ರೂಪಲ್ಲೂ ಇರಲಿಲ್ಲ, ನಾವು ನಮ್ಮ ಕೆಪಾಸಿಟಿ ಮೇಲೆ ಇದ್ವಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರು ಯಾರ ಹೆಸ್ರನ್ನೂ ಹೇಳಿಲ್ಲ. ನೀವ್ಯಾಕೆ ಅನ್ಕೊತೀರ ನಾವು ಗ್ರೂಪಲ್ಲಿ ಇದ್ವಿ ಅಂತ. ಸೊ ಇದೇ ಡಿಫ್ರೆನ್ಸ್ ಮಾಡೋದು. ಇದು ಡಿಫೆಂಡ್ ಮಾಡೋಕ್ಕೆ ಹೋದಾಗಲೇ ವ್ಯಕ್ತಿ ತಪ್ಪಾಗಿ ಕಾಣೋದು, ಆಯಿತಾ. ಸೊ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಟ್ರೆ ಒಳ್ಳೆಯದು. ಯಾಕಂದರೆ ಎಂಡ್ ಆಫ್ ದ ಡೇ ಹೊರಗಡೆ ಬರುವಾಗ ಮೈಕಲ್ ಕೂಡ ಎಲ್ಲರನ್ನೂ ತಪ್ಪಿಕೊಂಡ್ರು, ಅವರು ಕೂಡ ಹತ್ರು ಅಂದಮೇಲೆ. ಸೊ ಹೊರಗಡೆ ಬಂದಮೇಲೆ ಯಾರ ಮೇಲೆ ದ್ವೇಷ ಸತ್ಸಲ್ಲ. ಇಟ್ಸ್ ಆಲ್ ಬಿಗ್ ಬಾಸ್ ಇಸ್ ಡಿಫ್ರೆಂಟ್, ಹೊರಗಡೆ ಪ್ರಪಂಚನೇ ಡಿಫ್ರೆಂಟ್. ಸೊ ಇಷ್ಟು ಹೇಳ್ತಾ ನಾನು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಲೈಕ್ ಮಾಡಿ.
ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.